ಕಾಶ್ಮೀರದಲ್ಲಿ ಉಗ್ರರು ಮಾಡಿದಂಥ ನರಮೇಧ ಇಡೀ ದೇಶವನ್ನ ಆಘಾತಕ್ಕೆ ತಳ್ಳಿದೆ. ಇಡೀ ದೇಶದಲ್ಲಿ ಪ್ರತೀಕಾರವನ್ನ ತೀರಿಸಿಕೊಳ್ಳಬೇಕು ದೇಶ ಆ ಉಗ್ರರ ವಿರುದ್ಧ ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ. ಜನ ಕಣ್ಣೀರಿಡ್ತಿದ್ದಾರೆ. ಪಹಲ್ಗಾಮ್ನಲ್ಲಿ ಪ್ರಾಣವನ್ನ ಕಳ್ಕೊಂಡಂಥ ಪ್ರವಾಸಿಗರ ಕುಟುಂಬಸ್ಥರ ಕಣ್ಣೀರನ್ನ ನೋಡಿ ಪಹಲ್ಗಾಮ್ ಪಾತಕಿಗಳಿಗೆ ಸ್ಥಳೀಯರಿಂದಲೇ ನೆರವು ಸಿಕ್ಕಿರುವಂಥ ಅನುಮಾನ ಬಲವಾಗ್ತಾ ಇದೆ. ಉಗ್ರರಿಗೆ ನೆರವು ನೀಡಿದ್ದಂತಹ ಸ್ಥಳೀಯರ ಮೇಲೆ ಪೊಲೀಸರು ನಿಗಾ ಇಟ್ಟಿದ್ದಾರೆ. ಎನ್ಐಎ ನಿಗಾ ಇಟ್ಟಿದೆ. 1500ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡುವಂತಹ ಕೆಲಸವನ್ನ ರಕ್ಷಣಾ ಪಡೆಗಳು ಮಾಡ್ತಿದ್ದಾವೆ. ದಕ್ಷಿಣ ಕಾಶ್ಮೀರದಲ್ಲಿ ಉಗ್ರರಿಗೆ ನೆರವಾಗಿದ್ದವರನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಹಿಂದೂಗಳ ನರಮೇಧಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯರಿಂದ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಒಬ್ಬರಲ್ಲ ಇಬ್ಬರಲ್ಲ 1500ಕ್ಕೂ ಹೆಚ್ಚು ಸ್ಥಳೀಯರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಅವರಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾವೆ ರಕ್ಷಣಾ ಪಡೆಗಳು. ಯಾಕಂದ್ರೆ ಉಗ್ರರು ಅಷ್ಟು ಈಸಿಯಾಗಿ ಬರ್ತಾರೆ, ಅಷ್ಟು ಈಸಿಯಾಗಿ ಪ್ರವಾಸಿಗರ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾರೆ ಅಂತಂದ್ರೆ ಸ್ಥಳೀಯರ ನೆರವು ಇಲ್ಲದೆ ಇದು ಮಾಡುವುದಕ್ಕೆ ಸಾಧ್ಯನಾ? ಸ್ಥಳೀಯರ ನೆರವು ಇಲ್ಲದೆ ಅವರು ಒಳಗ್ ನುಗ್ಗೋದಕ್ಕೆ ಸಾಧ್ಯನಾ? ವಿನಯ್ ನರ್ವಾಲ್, ಭಾರತೀಯ ನೇವಿಯ ಅಧಿಕಾರಿ ವಿನಯ್ ನರ್ವಾಲ್, ಆ ಫೋಟೋ ಒಂದಿಡೀ ದೇಶದಲ್ಲಿ ವೈರಲ್ ಆಗ್ತಾ ಇದೆಯಲ್ಲ. ಪತಿಯ ಶವದ ಮುಂದೆ ಪತ್ನಿ ಕೂತು ಕಣ್ಣೀರಿಡ್ತಾ ಇರುವಂತಹ ಒಂದು ಫೋಟೋ ಇಡೀ ದೇಶದಲ್ಲಿ ವೈರಲ್ ಆಗ್ತಾ ಇದೆಯಲ್ಲ. ಆ ಪತಿ ಅವರೇನೆ, ಆ ವ್ಯಕ್ತಿ ಅವರೇನೆ ವಿನಯ್ ನರ್ವಾಲ್, ಭಾರತೀಯ ನೇವಿಯ ಅಧಿಕಾರಿ. ಏಪ್ರಿಲ್ 16ನೇ ತಾರೀಕು ಮದುವೆಯಾಗಿತ್ತು. ಕಾಶ್ಮೀರಕ್ಕೆ ಹೋಗಿದ್ರು, ಅಲ್ಲಿನ ಸೌಂದರ್ಯವನ್ನ ಸವಿಯೋದಕ್ಕೆ, ಒಳ್ಳೆಯ ಕ್ಷಣಗಳನ್ನ ಕಳೆಯೋಕೆ ಅಂತ ಹೇಳಿ. ಆದ್ರೆ ಅಲ್ಲಾಗಿದ್ದು ದುರಂತ. ವಿನಯ್ ನರ್ವಾಲ್ ಪ್ರಾಣವನ್ನ ಕಳ್ಕೊಂಡ್ಬಿಡ್ತಾರೆ. ಸೇನಾ ಅಧಿಕಾರಿಗಳು, ಭಾರತೀಯ ನೇವಿಯ ಅಧಿಕಾರಿಗಳು ವಿನಯ್ ನರ್ವಾಲ್ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನ ಸಲ್ಲಿಸುತ್ತಿದ್ದಾರೆ. ವಿನಯ್ ನರ್ವಾಲ್ ಅವರ ಪತ್ನಿಯನ್ನ ನೋಡ್ತಾ ಇದ್ದೀರಿ, ಆಕೆಯ ಕಣ್ಣೀರನ್ನ ಗಮನಿಸ್ತಾ ಇದ್ದೀರಿ. ಮದುವೆಯಾಗಿ ಇನ್ನೂ 1 ವಾರ ಆಗಿಲ್ಲ ಸರಿಯಾಗಿ. ಏಪ್ರಿಲ್ 16ನೇ ತಾರೀಕು ವಿನಯ್ ನರ್ವಾಲ್ ಹಾಗೆ ಈ ಯುವತಿ ಇಬ್ಬರ ಮದುವೆಯಾಗಿತ್ತು. ಬಹಳ ಅದ್ದೂರಿಯಾಗಿ ಮದುವೆಯಾಗಿತ್ತು. ಅದಾದ ಬಳಿಕ ಆ ಜೋಡಿ ಸೀದಾ ಬಂದಿದ್ದು ನೇರವಾಗಿ ಜಮ್ಮು ಕಾಶ್ಮೀರಕ್ಕೆ, ಅಲ್ಲಿನ ಸೌಂದರ್ಯವನ್ನ ಸವಿಯೋದಕ್ಕೆ, ಅಲ್ಲಿನ ಆ ಸುಂದರ ದೃಶ್ಯಗಳ ಜೊತೆಗೆ ತಮ್ಮ ಸುಂದರ ದಿನಗಳನ್ನ, ವೈವಾಹಿಕ ಜೀವನದ ಆರಂಭದ ದಿನಗಳನ್ನ ಕಳೆಯೋದಕ್ಕೆ ಅಂತ ಹೇಳಿ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಉಗ್ರರ ಗುಂಡಿಗೆ ಬಲಿಯಾಗಿದ್ದಾರೆ ಭಾರತೀಯ ನೇವಿಯ ಅಧಿಕಾರಿ ವಿನಯ್ ನರ್ವಾಲ್ ಅವರು. ವಿನಯ್ ನರ್ವಾಲ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಅಲ್ಲಾಗ್ತಾ ಇತ್ತು. ಭಾರತೀಯ ನೇವಿಯ ಅಧಿಕಾರಿಗಳು ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ರು. ಇವತ್ತು ಅದೊಂದು ಫೋಟೋ ನೋಡಿ, ಆ ಫೋಟೋನ ಐ ಥಿಂಕ್ ನಾವು ಕೂಡ ಪ್ಲೇ ಅಪ್ ಮಾಡಬಹುದು. ಆ ವಿನಯ್ ನರ್ವಾಲ್ ಅವರ ಮೃತದೇಹ ಬಿದ್ದಿರುತ್ತೆ. ಅದರ ಪಕ್ಕದಲ್ಲಿ ಅವರ ಪತ್ನಿ ಕೂತಿರ್ತಾರೆ. ಅವರ ಪತ್ನಿಯ ಕೈನಲ್ಲಿದ್ದಂತಹ ಬಳೆಗಳನ್ನ ನೀವು ಗಮನಿಸಬೇಕು. ಆ ಕೆಂಪು ಬಣ್ಣದ ಬಳೆ. ನವ ವಿವಾಹಿತರು ಅಟ್ಲೀಸ್ಟ್ 1 ತಿಂಗಳು 2 ತಿಂಗಳ ಕಾಲ ಉತ್ತರ ಭಾರತದಲ್ಲಿ ಆ ರೀತಿ ಬಳೆಗಳನ್ನ ಹಾಕುವಂತಹ ಸಂಪ್ರದಾಯ ಇದೆ. ನಮ್ಮಲ್ಲಿ ಯಾವ ರೀತಿ ಆ ಫೋಟೋ ನೋಡ್ತಾ ಇದ್ದೀರಿ ನೋಡಿ, ನಮ್ಮಲ್ಲಿ ಮೆಹಂದಿಯನ್ನ ಹಾಕ್ತಾರಲ್ಲ, ಮದರಂಗಿಯ ರಂಗು ಅಳಿಸೋ ಮೊದಲೇ ಪ್ರಾಣ ಹೋಯ್ತು ಪತಿಯದ್ದು ಅಂತಾರಲ್ಲ, ಇಲ್ಲಿ ಆಕೆಯ ಕೈಗಳನ್ನ ಗಮನಿಸಿದ್ರೆ ಆ ಕೆಂಪು ಬಣ್ಣದ ಬಳೆ ನವ ವಿವಾಹಿತೆಯ ಲಕ್ಷಣ. ಅದು ಆಕೆ ತನ್ನ ಮದುವೆಯ ಸಂಭ್ರಮದಲ್ಲಿ ಹಾಕಿದ್ದಂಥ ಬಳೆ ಅದಿನ್ನೂ ಹಾಗೆ ಇದೆ. ಅದೇ ಖುಷಿಯಲ್ಲಿ ಬಂದಿದ್ರು ಕಾಶ್ಮೀರಕ್ಕೆ. ಹಾಗೆ ಬಂದಂತಹ ಸಂದರ್ಭದಲ್ಲಿ ವಿನಯ್ ನರ್ವಾಲ್ ಉಗ್ರರ ಗುಂಡೇಟಿಗೆ ಬಲಿಯಾಗಿತ್ತು. ಆ ಫೋಟೋನ ಗಮನಿಸ್ತಾ ಇದ್ದೀರಿ. ವಿನಯ್ ನರ್ವಾಲ್ ಅವರ ಫೋಟೋನ ಗಮನಿಸ್ತಾ ಇದ್ದೀರಿ. ಇಡೀ ದೇಶ ಇವತ್ತು ಕಣ್ಣೀರಿಡ್ತಾ ಇದೆ ಈ ಫೋಟೋ ನೋಡಿ. ಆ ಅಂತಿಮ ಸಂಸ್ಕಾರ, ಅಂತಿಮ ದರ್ಶನದ ಸಂದರ್ಭದಲ್ಲೂ ವಿನಯ್ ನರ್ವಾಲ್ ಅವರ ಪತ್ನಿ ಕಣ್ಣೀರನ್ನ ಹಾಕ್ತಾ ಇದ್ರು. ಮನ ಕಲಕುವಂತಿದೆ ಆಕೆಯ ಕಣ್ಣೀರು, ಮನ ಕಲಕುವಂತಿದೆ ಈ ಫೋಟೋ. ಏಪ್ರಿಲ್ 16ನೇ ತಾರೀಕು ಮದುವೆಯಾಗಿದ್ದು. 16ನೇ ತಾರೀಕು 17, 18, 19, 20, 21, 22 ಕರೆಕ್ಟಾಗಿ 1 ವಾರ. ಆ 1 ವಾರಕ್ಕೆ ಉಗ್ರರ ಪೈಶಾಚಿಕತೆಗೆ ಬಲಿಯಾಗಿ ಹೋಗಿದ್ದಾರೆ ಭಾರತೀಯ ನೇವಿಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಂಥ ವಿನಯ್ ನರ್ವಾಲ್ ಅವರು. ಸದ್ಯಕ್ಕೆ ಈ ಪಾತಕ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯರ
ಸುಮಾರು 1500 ಜನ ಸ್ಥಳೀಯರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ. ಡೀಟೇಲ್ಸ್ನ ಶ್ರೀನಗರದಲ್ಲೇ ಇರುವಂತಹ ಆ ಕೃತ್ಯ ನಡೆದಂತಹ ಜಾಗ ಅಲ್ಲಿಗೆ ನಮ್ಮ ಪ್ರತಿನಿಧಿ ಜಗದೀಶ್ ತೆರಳಿದ್ದಾರೆ. ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡುತ್ತಿದ್ದಾರೆ. ಅವರಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಜಗದೀಶ್, ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದು ಹಾಕಿದ್ರು ಕೂಡ ಅಲ್ಲಿನ ಜನರ ಮಾನಸಿಕತೆ ಬದಲಾಗಿಲ್ಲ ಅನ್ನೋದಕ್ಕೆ ಬಹುಶಃ ಈ ಕೃತ್ಯ ಸಾಕ್ಷಿ. ಯಾಕಂದ್ರೆ ಸ್ಥಳೀಯರ ನೆರವು ಇಲ್ಲದೆ ಇದ್ರೆ ಇಂಥದ್ದೊಂದು ಪಾತಕ ಕೃತ್ಯವನ್ನ ಉಗ್ರರು ನಡೆಸೋದಕ್ಕೆ ಸಾಧ್ಯ ಇರಲಿಲ್ಲ. ಸದ್ಯ ವಶಕ್ಕೆ ಪಡೆದಿರುವವರಿಂದ ಯಾವ ರೀತಿ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ, ತನಿಖೆ ಯಾವ ರೀತಿ ಸಾಗ್ತಾ ಇದೆ ಜಗದೀಶ್? ವಿದ್ಯಾಶ್ರೀ, ನಾನು ಈ ಶ್ರೀನಗರಕ್ಕೆ ಬಂದ ಮೇಲೆ ಬಹಳಷ್ಟು ವಿಚಾರಗಳನ್ನ ನೋಡ್ತಾ ಇರುವಂತದ್ದು. ಯಾಕಂದ್ರೆ ಆರ್ಟಿಕಲ್ 370 ಬಂದ ಮೇಲೆ, ಯಾಕಂದ್ರೆ ಅದಕ್ಕಿಂತ ಮುಂಚೆನೂ ಸಹಿತ ಅಂದ್ರೆ ನಾನು ಈ ಒಂದು ಸ್ಥಳಕ್ಕೆ ಬಂದಿದ್ದೆ. ಅವಾಗಿರುವಂತಹ ಶ್ರೀನಗರಕ್ಕೂ ಈಗಿರುವಂತಹ ಶ್ರೀನಗರ ತುಂಬಾ ಡಿಫರೆನ್ಸ್ ಆಗಿದೆ. ಅಂದ್ರೆ ಅಭಿವೃದ್ಧಿಯ ವಿಚಾರದಲ್ಲಿ ಯಾರೂ ಸಹಿತ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಬದಲಾವಣೆ ಆಗಿದೆ. ಆದ್ರೆ ಇಲ್ಲಿರುವಂತಹ ಸ್ಥಳೀಯರ ಮನಸ್ಥಿತಿ ಇದೆ ಅಂದ್ರೆ ಎಲ್ಲರೂ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಆದ್ರೆ ಇವಾಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಪೆಹಲ್ಗಾಮ್ ಇದೆ, ಮತ್ತೆ ಪೆಹಲ್ಗಾಮ್ ಇದೆ ಶ್ರೀನಗರದ ದಕ್ಷಿಣ ಭಾಗ. ಆ ದಕ್ಷಿಣ ಭಾಗದಲ್ಲಿರುವಂತಹ ಸುಮಾರು 1500ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ವಶಕ್ಕೆ ಪಡೆದು ಅವರನ್ನ ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಯಾಕೆ 1500 ಜನರು ಸ್ಥಳೀಯರನ್ನ ಯಾಕೆ ವಿಚಾರಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಿನ್ನೆ ನಡೆದಿರ್ತಕ್ಕಂತಹ ಘಟನೆ ಇದೆಯಲ್ಲ, ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಟ್ಟು 7 ಜನ ಆ ಉಗ್ರರು ಏನು ಕೃತ್ಯವನ್ನ ಎಸಗ್ತಾ ಇದ್ರು, ಆ ಕೃತ್ಯವನ್ನ ಎಸಗುವಂತಹ ಏನಂದ್ರೆ ಜನರಿಗೆ ಸಹಾಯ ಮಾಡಿರುವಂತದ್ದು ಸ್ಥಳೀಯರು. ಒಂದು, ಅವರು ಬರೋದಕ್ಕೆ ಏನಂತಂದ್ರೆ ಸಹಾಯ ಮಾಡಿದ್ರು, ಮತ್ತೆ ಎರಡನೇದಾಗಿ ಏನಂತಂದ್ರೆ ಅವರನ್ನ ಮತ್ತೊಂದು ಕಡೆಗೆ ಸ್ಥಳಾಂತರ ಮಾಡೋದಕ್ಕೆ, ಅಂದ್ರೆ ಸಂಪೂರ್ಣವಾಗಿ ದುಷ್ಕೃತ್ಯವನ್ನ ನಡೆಸಿ ಅವರನ್ನ ಸೇಫ್ ಆಗಿ ಅಂದ್ರೆ ಅವರನ್ನ ಕದ್ದು ಮುಚ್ಚಿ ಕಳಿಸುವಂತಹ ಕೆಲಸವನ್ನ ಸಹಿತ ಸ್ಥಳೀಯರೇ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಾಗಿ ಸ್ಥಳೀಯರ ವಿಚಾರಣೆಯನ್ನ ಮಾಡಬೇಕಾದಂತಹ ಅನಿವಾರ್ಯತೆ ಇರುವಂತಹ ಕಾರಣಕ್ಕಾಗಿ ಈಗಾಗಲೇ ಅಧಿಕಾರಿಗಳು ಸಹಿತ ಸ್ಥಳೀಯರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಏನಂತಂದ್ರೆ ಪೆಹಲ್ಗಾಮ್ನ ಅಕ್ಕಪಕ್ಕ ಇರುವಂತಹ ಸುಮಾರು 12 ಹಳ್ಳಿ. ಆ 12 ಹಳ್ಳಿಗಳು ಹೇಗಿದಾವೆ ಅಂತಂದ್ರೆ, ಆ ಎಲ್ಲಾ ಹಳ್ಳಿಗಳು ಸಹಿತ ಏನಂತಂದ್ರೆ ಕಣಿವೆ ಪ್ರದೇಶ. ನೀವು ಪೆಹಲ್ಗಾಮ್ಗೆ ಹೋಗ್ಬೇಕು ಅಂತಂದ್ರೆ ಸುಮಾರು 1-1.5 ಗಂಟೆ ಏನಂದ್ರೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು, ಅಥವಾ ಏನಂತಂದ್ರೆ ಇಲ್ಲ ಆದ್ರೆ ಅಲ್ಲಿಂದ ಏನಂತಂದ್ರೆ ಕುದುರೆ ಮೂಲಕವಾಗಿ ಏನಂತಂದ್ರೆ ಮೇಲ್ಗಡೆ ಹೋಗ್ಬೇಕು. ಅಲ್ಲಿ ಘಟನೆ ನಡೆದಿರುವಂತಹ ವಿಚಾರ ನಾನು ಬೆಳಗ್ಗೆ ಏನಂದ್ರೆ ಮೃತ ಹೊಂದಿರುವಂತಹ ಕುಟುಂಬಸ್ಥರ ಜೊತೆ ಮಾತನಾಡ್ತಾ ಇದ್ದೆ. ಅವರು ಮಾತನಾಡೋ ಸಂದರ್ಭದಲ್ಲಿ ತುಂಬಾ ಏನಂತಂದ್ರೆ ಬೇಸರವಾಗಿ ಹೇಳ್ಕೊಳ್ತಾ ಇದ್ರು. ಅದೇನು ಅಂತಂದ್ರೆ, ನಾವೇನೋ ಮೇಲ್ಗಡೆ ಹೋದ್ವಿ, ತುಂಬಾ ನಾವೇನಂತಂದ್ರೆ ಪ್ರವಾಸಕ್ಕೆ ಬಂದಿದ್ವಿ, ಖುಷಿಯನ್ನು ಅನುಭವಿಸಬೇಕು ಅನ್ನುವಂತಹ ಕಾರಣಕ್ಕೆ ಆ ಸ್ಥಳಕ್ಕೆ ಬಂದ್ವಿ. ಆದ್ರೆ ಅಲ್ಲಿ ನಮ್ಮ ಖುಷಿ ಯಾವ ರೀತಿಯಾಗಿತ್ತು ಅಂತಂದ್ರೆ, ಕೊನೆಗೆ ಅಳೋದಕ್ಕೂ ಆಗೋದಿಲ್ಲ, ಅಥವಾ ಏನಂತಂದ್ರೆ ನಾವು ಮನೆಗೆ ಹೋಗೋದಕ್ಕೂ ಆಗೋ ಇಲ್ಲವಂತಹ ಪರಿಸ್ಥಿತಿ. ಯಾಕಂದ್ರೆ ಎಂತೆಂತ ಚಿಕ್ಕ ಚಿಕ್ಕ ಮಕ್ಕಳು ಕಣ್ಣೆದುರುಗಡೆ ತಮ್ಮ ತಂದೆಯ ಕಳ್ಕೊಂಡು, ಅದ್ರ ಜೊತೆಗೆ ಏನಂತಂದ್ರೆ ಹೆಣ್ಮಕ್ಳು ಅವರ ಗಂಡಂದ್ರನ್ನ ಕಳ್ಕೊಂಡು, ಅದ್ರ ಜೊತೆಗೆ ಏನಂದ್ರೆ ಅಲ್ಲಿರುವಂತಹ ಜನರು ದಿಕ್ಕಾಪಾಲಾಗಿ ಓಡಿರುವಂತಹ ಘಟನೆ. ಮೇಲ್ಗಡೆಯಿಂದ ಕೆಳಗಡೆಗೆ ಬರೋದಕ್ಕೆ ಅಂದ್ರೆ ಒಂದು ಗಂಟೆ ಏನಂತಂದ್ರೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಿ ಕೆಳಗಡೆ ಇಳ್ಕೊಂಡು ಬರ್ಬೇಕು ಅಂತಂದ್ರೆ ಗುಂಡಿನ ದಾಳಿಯನ್ನ ಆಗ್ತಿರುವಂತಹ ಸಂದರ್ಭದಲ್ಲಿ ಎಷ್ಟೋ ಜನರನ್ನಂತಂದ್ರೆ ತಪ್ಪಿಸ್ಕೊಂಡು ಹತ್ತಿರುವಂತಹ 1-2 ಗುಂಡುಗಳನ್ನಂತಂದ್ರೆ ರಕ್ತ ಫುಲ್ ದೇಹದಲ್ಲಿ ರಕ್ತ ಹೋಗ್ತಾ ಇರುವಂತಹ ಸಂದರ್ಭದಲ್ಲೂ ಸಹಿತ ಕೆಳಗಡೆ ಇಳಿದು ಬರೋದಕ್ಕೂ ಸಹಿತ ಆಗದೆ ಇರುವಂತಹ ಪರಿಸ್ಥಿತಿ. ಅಂದ್ರೆ ಅಲ್ಲಿ ಫುಲ್ ಕಣಿವೆಯ ಪ್ರದೇಶ. ಅಂತಹ ಪ್ರದೇಶದಿಂದ ಕೆಳಗಡೆ ಬರೋದಕ್ಕೆ ಯಾರು ಆಗದೆ ಇರೋ ಕಾರಣಕ್ಕಾಗಿ ಎಷ್ಟೋ ಜನ ಮೃತಪಟ್ಟರು ಅನ್ನುವಂಥದ್ದನ್ನ ಕಣ್ಣಾರೆ ಕಂಡಿರುವಂತಹ ಪ್ರತ್ಯಕ್ಷದರ್ಶಿಗಳು ಮತ್ತೆ ಅವರ ಕುಟುಂಬಸ್ಥರು ನಮ್ಮ ಜೊತೆ ಮಾತನಾಡ್ತಾ ಇದ್ರು. ಮತ್ತೆ ಅದರ ಜೊತೆಗೆ ಅಲ್ಲಿ ಈಗ ಸಂಪೂರ್ಣವಾಗಿ ಏನಂತಂದ್ರೆ NIA ತಂಡ ವಿಚಾರಣೆಯನ್ನ ನಡೆಸ್ತಾ ಇದೆ. ಅಲ್ಲಿರುವಂತಹ ಸ್ಥಳೀಯರನ್ನ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಆ ಪೆಹಲ್ಗಾಮ್ನ ನೆನ್ನೆ ನಡೆದಿರ್ತಕ್ಕಂತಹ ಘಟನೆಯ ಸಂಪೂರ್ಣವಾದಂತಹ ಸ್ಥಳ ಏನಿದೆಲ್ಲ ಅದನ್ನ ಈಗಾಗಲೇ ಸೀಸ್ ಮಾಡಲಾಗಿದೆ. ಒಟ್ಟು 3 ಕಿಲೋಮೀಟರ್ ವ್ಯಾಪ್ತಿ ಏನಿದೆ, ಆ 3 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆಗೆ ಹೋಗೋದಕ್ಕೆ ಯಾರಿಗೂ ಸಹಿತ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ, ಅಲ್ಲಿ ಇರುವಂತಹ ಒಂದೊಂದು ಸಾಕ್ಷಿಯೂ ಸಹಿತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಸ್ಥಳೀಯರಿಗೆ ಯಾವ ರೀತಿಯಾಗಿ ಯಾರಾದ್ರೂ ಸಹಾಯ ಕೊಟ್ರ, ಅಥವಾ ಅಧಿಕಾರಿಗಳ ಏನಂದ್ರೆ ಗೋಜಿನಲ್ಲಿರುವಂತವ್ರು ಯಾರಾದ್ರೂ ಸಹಾಯ ಮಾಡಿದ್ರ, ಅದು ಅವರಿಗೆ ಏನಂತಂದ್ರೆ ವೆಪನ್ಸ್ ಗಳನ್ನ ಅಲ್ಲಿಗೆ ಸರಬರಾಜು ಮಾಡಿಕೊಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಯಾರು, ಮತ್ತೆ ಅದರ ಜೊತೆಗೆ ಆ ವೆಪನ್ಸ್ ಗಳನ್ನ ಬರೋದಕ್ಕೆ ಮೂಲವಾಗಿ ಏನಂತಂದ್ರೆ ಇಲ್ಲಿರುವಂತಹ ಸ್ಥಳೀಯರೇ. ಅದರಲ್ಲೂ ಸ್ಪೆಷಲಿ ಏನಂತಂದ್ರೆ ಒಂದು ಬೇಸರದ ಸಂಗತಿ ಏನಂದ್ರೆ ವಿದ್ಯಾಶ್ರೀ, ಹೆಣ್ಮಕ್ಳನ್ನಂತಂದ್ರೆ ವೆಪನ್ಸ್ ಗಳನ್ನ ಸರಬರಾಜು ಮಾಡಿಕೊಡೋದ್ರಲ್ಲಿ ಎತ್ತಿದ ಕೈಯಂತೆ. ಅಂದ್ರೆ ಅವರು ಹೇಳುವಂತದ್ದೇನು ಅಂತಂದ್ರೆ, ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಸಹಿತ ಇಲ್ಲಿರುವಂತಹ ಭದ್ರತಾ ಸಿಬ್ಬಂದಿ ಅವ್ರನ್ನ ಏನು ಚೆಕ್ ಮಾಡೋದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ, ಮಹಿಳೆಯರು ಅನ್ನುವಂತಹ ಕಾರಣಕ್ಕಾಗಿ ಅವ್ರನ್ನ ಚೆಕ್ ಮಾಡೋದಿಲ್ಲ ಅಂತ ಕಾರಣಕ್ಕಾಗಿ ಅವರು ವೆಪನ್ಸ್ ಗಳನ್ನ ಸರಬರಾಜು ಮಾಡಿದ್ದಾರೆ ಅನ್ನುವಂತಹ ಶಂಕೆ ಇದೆ. ಈ ಶಂಕೆಗಳಿದಾವಲ್ಲ, ಯಾಕಂದ್ರೆ ಇದು ಘಟನೆ ಸುಮ್ಮನೆ ಶಂಕೆ ಬರೋದಲ್ಲ. ಇದು ಈ ಹಿಂದೆಯೂ ಸಹಿತ ಕಾಶ್ಮೀರದಲ್ಲಿ ಇದೇ ರೀತಿಯಾದಂತಹ ಘಟನೆಗಳಾಗಿದ್ದು ಬಹಳಷ್ಟು ಜನ ಏನಂದ್ರೆ ಸ್ಲೀಪರ್ ಸೆಲ್ ರೀತಿಯಲ್ಲಿ ಅಂತಂದ್ರೆ ವರ್ಕ್ ಮಾಡಿರುವಂತದ್ದು ಎಷ್ಟೋ ಜನ ಸಿಗಾಕೊಂಡಿದ್ದಾರೆ. ಈಗಲೂ ಸಹಿತ ಮತ್ತೊಂದು ಸಾರಿ ಅದೇ ರೀತಿಯಾದಂತಹ ಅನುಮಾನಗಳು ಮೂಡ್ತಾ ಇದ್ದಾವೆ. ಆ ಅನುಮಾನಕ್ಕೆ ಮೂಲವಾದಂತಹ ಕಾರಣ ಏನು ಅಂತಂದ್ರೆ, ಅಷ್ಟೋ ಜನರಿಗೆ ಏನಂದ್ರೆ ವೆಪನ್ ಅನ್ನ ಸರಬರಾಜು ಮಾಡಿರುವಂತದ್ದು ಯಾರು, ಮತ್ತೆ ಅಲ್ಲಿರುವಂತಹ ಅಷ್ಟು ಏನಂದ್ರೆ ಸುಮಾರು 500 ರಿಂದ 800 ಜನ ಇದ್ರಲ್ಲಿ ಆ 800 ಜನರನ್ನ ಕಣ್
ತಪ್ಪಿಸ್ಕೊಂಡು ಹೋಗಿರ್ತಕ್ಕಂಥವ್ರು ಹೇಗೆ ಸಾಧ್ಯ, ಸ್ಥಳೀಯರು ಯಾರ ಕಣ್ಣಿಗೂ ಸಹಿತ ಅವರು ಬೀಳೇ ಇಲ್ವಾ, ಇದೆಲ್ಲವೂ ಸಹಿತ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಳ್ತಾ ಇದೆ. ಹಾಗಾಗಿ ಸ್ಥಳೀಯರನ್ನ ಮೊದಲು ಏನಂದ್ರೆ ವಿಚಾರಣೆಗೆ ಒಳಪಡಿಸಿಕೊಡುವಂತಹ ಕೆಲಸವನ್ನ ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತೆ ಇನ್ವೆಸ್ಟಿಗೇಷನ್ ತುಂಬಾ ಭರದಿಂದ ಸಾಗ್ತಾ ಇದೆ. ಯಾಕಂದ್ರೆ ನಿನ್ನೆ ಯಾವಾಗ ಅಮಿತ್ ಶಾ ಅವರು ಬಂದು ಏನಂದ್ರೆ ಒಂದು ಹೈ ಲೆವೆಲ್ ಮೀಟಿಂಗ್ ಅನ್ನ ಮಾಡ್ತಾರೆ. ತದನಂತರ ಇವತ್ತು ಬೆಳಿಗ್ಗೆ ಸ್ವತಃ ಅಮಿತ್ ಶಾ ಅವರು ಏನಂತಂದ್ರೆ ಪೆಹಲ್ಗಾಮ್ ನಿನ್ನೆ ನಡೆದಂತಹ ಘಟನೆಗೆ ಸ್ಥಳಕ್ಕೆ ಹೋಗಿ ಅಲ್ಲಿ ಏನಂತಂದ್ರೆ ಸ್ಥಳದಲ್ಲಿ ಯಾವೆಲ್ಲ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂತಹ ವಿಚಾರವನ್ನು ಅವಲೋಕಿಸಿ ಏನಂದ್ರೆ ಹೇಳಿರುವಂತಹ ಕಾರಣಕ್ಕಾಗಿ ಈಗಾಗಲೇ ಇನ್ವೆಸ್ಟಿಗೇಷನ್ ಭರದಿಂದ ಸಾಗಿರುವಂತದ್ದು. ವಿಜಯಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.